ನಾನು ಅನಧಿಕೃತವಾಗಿ ಕೊಂದು ಹೊಡೆದು ಜಬರ್ದಸ್ತಿ ಮಾಡಿ ಹೆದರಿಸಿ ಭಯ ಬಿಡಿಸಿ ಸರ್ಕಾರದ ಜಮೀನು ಗಿರೀಶ್ ಮಟ್ಟಣ್ಣವರು ಒಳಗಡೆ ಹಾಕೊಂಡಿಲ್ಲ. ಮೊದಲು ಅವ್ರ ಕಡೆ ಉತ್ತರ ಬರಲಿ, ಆಮೇಲೆ ಗಿರೀಶ್ ಮಟ್ಟಣ್ಣವರು ಉತ್ತರ ಕೊಡ್ತಾರೆ, ತಿಮ್ರೋಡಿ ಅವರು ಕೂಡ ಉತ್ತರ ಕೊಡ್ತಾರೆ. ಫೈನ್. ಜನಸಾಮಾನ್ಯರ ಪ್ರಶ್ನೆ ಅಲ್ಲ ಇದು, ಅವ್ರದೇ ಒಂದು ನ್ಯಾರೇಜ್ ಇದನ್ನ ಹೇಳ್ತಾ ಇದಾರಲ್ಲ, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಅವ್ರು ಉತ್ತರ ಕೊಡ್ಲಿ ಇದಕ್ಕೆ. ಚಿನ್ನಯ್ಯ ಅವ್ರಿಗೂ ನಿಮಗೂ ಏನು ಸಂಬಂಧ? ಯಲಹಂಕದಲ್ಲಿ ಎಷ್ಟು ಹೊಡ್ಕೊಂಡ್ರು, ದೆಹಲಿಯಲ್ಲಿ ಎಷ್ಟು ಇಟ್ಕೊಂಡ್ರು? ಗಿರೀಶ್, ನಾನು ಏನೋ ಪ್ರಶ್ನೆ ಕೇಳಿದ್ರೆ ನೀವೇನೋ ಉತ್ತರ ಕೊಡ್ತಾ ಇದ್ದೀರಿ. ಚಿನ್ನಯ್ಯ ವಿಚಾರದಲ್ಲಿ ಚಿನ್ನಯ್ಯನಿಗೂ ನಿಮಗೂ ಏನು ಸಂಪರ್ಕ? SIT ಉತ್ತರ ಕೊಡ್ತೀನಿ ಸರ್, ಅದನ್ನ ಕೊಟ್ಟಿದ್ದೀನಿ ಆಲ್ರೆಡಿ. ಓಕೆ. ಅದರಿಂದ ಅಲ್ಲ ಸರ್, ಈಗ ಪ್ರತಿಯೊಂದು ಮೀಡಿಯಾದಲ್ಲಿನೇ ಮಾತಾಡೋದಿತ್ತು ಅಂತ ಹೇಳಿದ್ರೆ ಮೀಡಿಯಾನೇ ನಿರ್ಧಾರ ತಗೊಳ್ಳೋದಿದ್ದರೆ SIT ಆಗಬೇಕಾಗಿತ್ತು. ನಾನು ಅದನ್ನು ಕೇಳ್ತಿಲ್ಲ. ಈಗ ನೀವೆಲ್ಲ ಒಂದು ತಂಡವಾಗಿದ್ದೀರಿ ಅಂತ ಬಂದಾಗ ಏನಾದ್ರು ಹಳೆಯ ಪರಿಚಯನ ನಿಮಗೆ, ಅಥವಾ ಆತ ಬುರುಡೆ ತಂದ ಮೇಲೆ ಅದು ಲಾಯರ್ ಆಫೀಸ್ಗೆ ಬಂದ ಮೇಲೆ ಆಗಿಂದ ನಿಮ್ಮ ಸಂಪರ್ಕಕ್ಕೆ ಬಂದ್ರ ಅವರು ಅಂತ ಅಷ್ಟೇ ಪ್ರಶ್ನೆ. ನಂದು ಇನ್ನೇನಿಲ್ಲ ಇದರಲ್ಲಿ, ಎಲ್ಲ ಡೀಟೇಲ್ ಆಗಿ ಹೇಳಿ ತಾನು ಕೇಳ್ತಾ ಇಲ್ಲ. ಸಂಪರ್ಕ ಅಂದ್ರೆ ಜನ್ಮಾಂತರಗಳ ಸಂಪರ್ಕ ಇರಬಹುದು. ಯಾರ್ಯಾರಿಗೆ? ಚೆನ್ನೈಗೂ ನಮಗೆ ಪೂರ್ವ ಜನ್ಮದಿಂದ ಯಾರಿಗೆ ಗೊತ್ತು ಸರ್? ಸರಿ, ಅವ್ರು ಯಾರು ಕೇಳ್ತಾ ಇದ್ದಾರಲ್ಲ, SITದವ್ರು ಕೇಳ್ತಾ ಇದ್ದಾರೆ, ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಅದಕ್ಕೆ ಕೊಟ್ಟಿದ್ದೀವಿ ಆಲ್ರೆಡಿ, ಇನ್ನು ಮುಂದೆನೂ ಕೂಡ ಕೊಡ್ತೀವಿ. ಇನ್ನು ಮತ್ತೆ ಕರೆದ್ರೆ ಅವಾಗಲೂ ಉತ್ತರ ಕೊಡ್ತೀವಿ. ನೀವು RTIಯಿಂದ ಪಡೆದುಕೊಂಡಿರ್ತಕ್ಕಂತಹ ಮಾಹಿತಿ ಪಟ್ಟಿಯಲ್ಲಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಕೂಡ ಇತ್ತ ಅಂತ ಗಿರೀಶ್? ಎಲ್ಲಿ? ನಾವು RTI ತಗೊಂಡದ್ದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ. ಓಕೆ. ಅದರಲ್ಲಿ ಇಲ್ವಾ? ಅನನ್ಯ ಭಟ್ ಅದರಲ್ಲಿ ಬಂದಿಲ್ವಾ? ಆ ಪ್ರಕರಣದಲ್ಲಿ ಬಂದಿಲ್ಲ. ಆನಂತರ ಅಲ್ಲ ಸರ್, ಆನಂತರ ಪ್ಲೀಸ್ ಸರ್ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ ನನಗೆ, ಒಳ್ಳೆ ಪ್ರಶ್ನೆನೇ ಕೇಳಿದಿರಿ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡಿ. ನಿತಿನ್ ಅಂತಹ ಒಬ್ಬ ಯುವಕ ಬಂಟ್ವಾಳದಿಂದ ನಾಪತ್ತೆಯಲ್ಲಿ ಪುಂಜಾಲ್ಕಟ್ಟೆಯಲ್ಲಿ ಕಂಪ್ಲೇಂಟ್ ಕೊಟ್ಟರು, ತಗೊಳ್ಳೇ ಇಲ್ಲ ಇದನ್ನ. ಆಫ್ಟರ್ ಲಾಂಗ್ 13 years ಮಿಸ್ಸಿಂಗ್ ಕಂಪ್ಲೇಂಟ್, ಅವರ ತಂಗಿ 17 ವರ್ಷದ ತಂಗಿ ನಾಪತ್ತೆ ಆದಂತಹ ಪ್ರಕರಣದ್ದು ಆಫ್ಟರ್ ಲಾಂಗ್ 13 years ದಾಖಲಾಗಿದೆ ಈ ಹೋರಾಟದಿಂದ. ಸರಿ, ಈಗ ಅನನ್ಯ ಭಟ್ದು ನೀವು ಪಡೆದುಕೊಂಡಿರ್ತಕ್ಕಂಥ RTI ಮಾಹಿತಿ ಪಟ್ಟಿಯಲ್ಲಿ ಅದು ಉಲ್ಲೇಖ ಆಗಿಲ್ಲ, ಅಥವಾ ಸ್ಟೇಷನ್ ಲಿಮಿಟ್ಸ್ ಬೇರೆನಾ ಅಂತ? ಸ್ಟೇಷನ್ ಲಿಮಿಟ್ ಬೇರೆ ಇರ್ಬೋದು ಸರ್. ಅದು ಅಂದ್ರೆ ನಮ್ಗೆ ಅವ್ರು ಯಾವ್ದು ತೋರಿಸಿಲ್ಲ. ನಮ್ಮ ಹತ್ರ ಬಂದಿದ್ದು ಅವರು ತಾಯಿ ಬಂದಿದ್ರಲ್ಲ, ನಮ್ಗೆ ಯಾವ್ದು ಅದನ್ನ ತೋರಿಸಿಲ್ಲ, ಮತ್ತೆ ಅದ್ರ ಬಗ್ಗೆ ನಮ್ಗೇನು ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ ಸುಜಾತಾ ಭಟ್ ಅವ್ರಿಗೂ ನೀವೇನೋ ಸಂಪರ್ಕ? ಪೊಲೀಸ್ ಸ್ಟೇಷನ್ ಲಿಮಿಟ್ ಬೇರೆ ಅಲ್ವಾ? ಓಕೆ. ಸುಜಾತಾ ಭಟ್ ನಿಮ್ಮ ಸಂಪರ್ಕ ಏನಾದ್ರು ಬಂದಿದ್ದಾರಾ? ಸದ್ಯಕ್ಕಿಲ್ಲ. ನಿಮ್ಮ ಸಂಪರ್ಕದಲ್ಲಿ ಇಲ್ಲ ಅವರು? ಸುಜಾತಾ ಭಟ್ ಅವರು ಸದ್ಯಕ್ಕೆ ಇಲ್ಲ, ಈಗಿಲ್ಲ. ಮೊದಲಿದ್ರು? ಅಲ್ಲ, ಈಗಲ್ಲ, ಸದ್ಯಕ್ಕೆ ಅಂತ ಹೇಳಿದ್ರೆ ಈಗ ಒಂದು ವಾರ, ಒಂದು 15 ದಿನದಿಂದ ಇಲ್ಲ. ಮೊದಲಿದ್ರಾ? 2 ವರ್ಷದಿಂದ ಇದ್ರು. ಓಕೆ. ಈಗ ನಮ್ಗೆ ಅವ್ರು ಸರಿಯಾಗಿ ಸಿಕ್ಕಿಲ್ಲ. ಮೊನ್ನೆ ನಾವು ಕೇಳಕ್ ಹೋದಾಗ ಅವ್ರು ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಹೇಗೆ ಅಂತ ಮಾತಾಡ್ತಾ ಇದ್ರು. ಅವರ ವಿಚಾರದಲ್ಲಿ ನಿಮಗೆ ಗೊತ್ತಿರತಕ್ಕಂಥ ಮಾಹಿತಿ ಏನು ಅಂತ ಹೇಳಿ? ಅನನ್ಯ ಭಟ್ ಅನ್ನೋ ಹುಡುಗಿ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಹೌದು, ನಾನು ಹೇಳಿದೆ ಅಂತಾರೆ, ನಾನು ಹೇಳಿಲ್ಲ ಅಂತಾರೆ, ಆ ಥರದ ಹುಡುಗಿನೇ ಇರಲಿಲ್ಲ ಅಂತಾರೆ, ಯಾರೋ ಬಲವಂತ ಮಾಡಿದ್ರು ಅಂತಾರೆ, ನಾನು ಒಂದು ರೀತಿಯಲ್ಲಿ ಗನ್ ಪಾಯಿಂಟಲ್ಲಿ ಇಟ್ಬಿಟ್ಟು ಇಂಟರ್ವ್ಯೂ ಮಾಡಿದ್ರು ಅಂತ ಮಾತಾಡ್ತಾರೆ. ಹಾಗಾಗಿ ನಿಮ್ಮ ಬಳಿ ಮಾಹಿತಿ ಇದ್ದರೆ ನೀವು ಹೇಳ್ಕೋಬಹುದು, ಇಫ್ ಯು ವಿಶ್. ಸರ್, ಸುಜಾತ ಭಟ್ ಅವ್ರ ಬಗ್ಗೆ ಏನಂದರೆ ಅವ್ರ ಕಡೆ ಅಂತಲೇ ತಾವು ಕ್ಲಾರಿಫಿಕೇಶನ್ ತೊಗೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ಬಟ್ ಆದರೂ ಕೂಡ ಕೆಲವೊಂದು ವಿಷಯಗಳನ್ನು ನಾನು ಏನು ಗೊತ್ತೇ ಇಲ್ಲ, ಸಂಬಂಧನೇ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಇಲ್ಲಿ ಸೌಜನ್ಯ ಹೋರಾಟ ದೊಡ್ಡ ಮಟ್ಟದಲ್ಲಿ ಯೂಟ್ಯೂಬ್ಗಳಲ್ಲಿ ಪ್ರಸಾರ ಆಗಬೇಕಾದ್ರೆ ಅವರು ಹೇಳಿದ್ದು, ನನಗೊಂದು ಧೈರ್ಯ ಬಂದಿದೆ, ನನ್ನ ಮಗಳು ಕಳ್ಕೊಂಡಿದ್ದೀನಿ, ದಯವಿಟ್ಟು ನನಗೂ ಕೂಡ ಒಂದು ನ್ಯಾಯವನ್ನು ಕೊಡಿಸಿ ಅಂತ 2 ವರ್ಷದ ಹಿಂದೆ ಒಂದು ಯೂಟ್ಯೂಬ್ನಲ್ಲಿ ಅವರು ಮಾತಾಡಿದ್ರು. ಅದಾಗಿ 2-3 ತಿಂಗಳ ಆದಮೇಲೆ ಅವರು ನಮ್ಮ ಸಂಪರ್ಕಕ್ಕೆ ಬಂದರು. ಅದಾಗಿ ಮತ್ತೆ 1.5-2 ವರ್ಷ ಅಂದ್ರೆ ಆಲ್ಮೋಸ್ಟ್ 1-1.5 ವರ್ಷ ಆದ್ಮೇಲೆ ನಾನು ಕೆಲವೊಂದಿಷ್ಟು ದಾಖಲೆಗಳನ್ನ ಕೇಳಿದ್ದೆ. ಮಗಳಿದ್ದಾಳೆ ಅಂತ ಹೇಳಿದ್ರೆ ಏನಾದ್ರು ಫೋಟೋ ತೋರಿಸಿ ಅಂತ ಕೇಳಿದ್ವಿ ನಾವು ಅವ್ರಿಗೆ. ಆನಂತರ ಒಂದಿಷ್ಟು ಕಾಲೇಜ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೇಳಿದ್ವಿ, ಕೊಡ್ಲಿಲ್ಲ. ಹಿಂಗಾಗಿ ನಾವು ಏನು ಜಾಸ್ತಿ ಅದರಲ್ಲಿ ಆಸಕ್ತಿ ತೋರಿಸಲಿಲ್ಲ. ಮತ್ತೆ ಅವರು ಕೇಳಿದ್ರು ಮತ್ತೆ ಪದೇ ಯಾಕೆ ಸರ್ ನನ್ನ ಬಗ್ಗೆ ನಿಮಗೆ ಇದನ್ನಿಲ್ವಾ, ಕರುಣೆ ಇಲ್ವಾ, ನಾನೊಬ್ಬಳು ತಾಯಿ, ನನಗಿಷ್ಟು ವಯಸ್ಸಾಗಿದೆ, ನನಗೆ ಯಾರು ಕೂಡ ನೋಡ್ಕೊಳ್ಳೋರಿಲ್ಲ, ನಮ್ಮ ಬಗ್ಗೆ ಯಾಕೆ ಇಷ್ಟೊಂದು ತಿರಸ್ಕಾರದ ಭಾವನೆ ಅಂದಾಗ ಸಹಜವಾಗಿ ನಮಗೂ ಏನೋ ಒಂದು ಮಾನವೀಯತೆ ದೃಷ್ಟಿಯಿಂದ ಏನಾದರೂ ಮಾಡೋಣ ಅವ್ರಿಗೆ ಅಂತ ನಾವು ಅದೊಂಥರ ಒಂದು ತೀರ್ಮಾನ, ಅಂದರೆ ಒಂದು ಆಶ್ರಯವನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೂಡ ಕೊಟ್ಟಿದ್ರು, ನಾನು ಕೂಡ ಸ್ಪಂದನೆ ಮಾಡಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಓಕೆ. ಈಗ ಗಿರೀಶ್, ಈ ವಿಚಾರದಲ್ಲಿ ನಿಮ್ಗೇನಾದ್ರು ಬೇಜಾರಾಗ್ತಾ ಇದೆಯಾ? ಇವ್ರು ಏನೋ ಹೇಳಿದ್ರು, ನಾವೇನೋ ನಂಬ್ಕೊಂಡ್ವಿ, ಈಗೆಲ್ಲ ಉಲ್ಟಾ ಪಲ್ಟಾ ಮಾತಾಡ್ತಾ ಇದ್ದಾರೆ ಅಂತ ಏನಾದರೂ ಬೇಸರ ಆಗಿದೆಯಾ ತಮಗೆ ಅಂತ?
ಬೇಜಾರಲ್ಲ, ನಾವು ಯಾವತ್ತಿಗೂ ಕೂಡ ನಂಬಿಕೆ ಇಟ್ಕೊಂಡು ಹೆಜ್ಜೆ ಇಡ್ತೀನಿ ಸರ್. ಆಮೇಲೆ ಅಲಾಂಗ್ ವಿತ್ ಕೆಲವೊಂದಿಷ್ಟು ಸಾರಿ ನಾವು ಡಾಕ್ಯುಮೆಂಟ್ಸ್ ಕೂಡ ಕೇಳಿರ್ತೀವಿ. ಆದರೆ ಒಂದು ವೇಳೆ ಅವ್ರ ವಯಸ್ಸು ಚಿಕ್ಕದಾಗಿತ್ತು, 30-40 ವರ್ಷದವ್ರು ಅಂದರೆ ಬಿಡಪ್ಪ ಇನ್ನು ಬೇರೆ, ಅಥವಾ ಅವ್ರಿಗೆ ರಿಲೇಟಿವ್ ಇದ್ದರೆ ನಾವು ಬಿಟ್ಬಿಡ್ತಿದ್ವಿ. ಆದರೆ ಯಾರೂ ಇಲ್ಲ ಅಂತ ಹೇಳಿದಾಗ ಹಿಂಗ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಇವತ್ತಿಗೂ ಕೂಡ ಸರ್ ನಾನು ಸುಜಾತಾ ಭಟ್ ಅವ್ರನ್ನ ಬ್ಲೇಮ್ ಮಾಡೋದಿಲ್ಲ. 1000 ಜನ 1,00,000 ಜನ ಬ್ಲೇಮ್ ಮಾಡಿದ್ರು ಕೂಡ ಗಿರೀಶ್ ಮಟ್ಟಣ್ಣವ್ರು ಬ್ಲೇಮ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ವಯಸ್ಸನ್ನ ಗಮನದಲ್ಲಿಟ್ಕೊಂಡು, ಅವರ ಅಸಹಾಯಕತೆಯನ್ನ ಗಮನದಲ್ಲಿಟ್ಕೊಂಡು, ಮತ್ತೆ ನಿರಂತರವಾಗಿ ಮೀಡಿಯಾದಲ್ಲಿ ಟ್ರೋಲ್ ಮಾಡಿರೋದ್ರಿಂದ ನಮಗೂ ಮಾಡಿ ಯಾರಿಗೆ ಮಾಡಿದ್ರು ಕೂಡ ಡಿಪ್ರೆಷನ್ಗೆ ಹೋಗ್ತಾರೆ. ಹೌದಾ? ಹಿಂಗಾಗಿ ಅವರು ಡಿಪ್ರೆಷನ್ ನಲ್ಲಿ ಹೋಗಿ ಏನೋ ಒಂದು ತರ ಬೇರೆ ಬೇರೆ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಸಿಚುವೇಶನ್ ಅನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಸಿಚುವೇಶನ್ ಯಾವ ಸಿಚುವೇಶನ್ ನಲ್ಲಿ ಬದುಕ್ತಾ ಇದ್ದಾರೆ. ಆ ನಂತರ ಅವರು ಏನು ಸೂಪ್ ಬೆಳಿಗ್ಗೆ 5 ಗಂಟೆಗೆ ಆ ಪಾರ್ಕಿಗೆ ಹೋಗಿ ಸೂಪ್ ಮಾರೋದನ್ನ ನಾನು ನೋಡಿದ್ದೀನಿ ಸರ್. ಕಷ್ಟಜೀವಿ ಅವರು ಮತ್ತೆ ಅವ್ರ ಜೊತೆಗೆ ಇನ್ನೊಬ್ರು ಪ್ರಸಾದ್ ಅಂತ ಅವ್ರು ಲಿವಿಂಗ್ ಟುಗೆದರ್ ಜೊತೆಗಿದ್ರು, ಅವ್ರು ತೀರ್ಕೊಂಡ್ರು. ಅವ್ರಿಬ್ರು ಕೂಡ ಪಾಪ ಅಜ್ಜ ಅಜ್ಜಿ ಕ್ಯಾನ್ ಹಿಡ್ಕೊಂಡು ಮನೆಗೂ ಕೂಡ ಬರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಗಿರೀಶ್ ಏನಾಗುತ್ತೆ ಅಂತ ಹೇಳಿದ್ರೆ, ಹೀಗಾಗಿ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಸಹಾಯ ಹಸ್ತ ಚಾಚಿಸಿ. ಕರೆಕ್ಟ್. ಇಲ್ಲಿ ಪಾಯಿಂಟ್ ಏನು ಬರುತ್ತೆ ಗೊತ್ತಾ, ಸುಜಾತಾ ಭಟ್ ಅವ್ರಿಗೆ ಅವರ ವಯಸ್ಸಿನ ಬಗ್ಗೆ ನಮಗೇನೋ ಅನುಕಂಪಗಳಿಲ್ಲ, ಅವರ ಕಷ್ಟ ಶ್ರಮಜೀವನದ ಬಗ್ಗೆ ನಮಗೇನೋ ಒಂದು ರೀತಿಯಲ್ಲಿ ಮಮಕಾರಗಳಿಲ್ಲ ಅಂತ ತಾವು ಭಾವಿಸಬಾರ್ದು. ಆದರೆ ಮಾಡಿದಂಥ ಆರೋಪದ ತೀವ್ರತೆ, ಯಾರ ಮೇಲೆ ಆರೋಪ ಹೋಗಿತ್ತಲ್ಲ ಅವ್ರ ಆ್ಯಂಗಲ್ ಎಲ್ಲ ನೀವು ಯೋಚನೆ ಮಾಡಿದ್ರೆ, ಆರೋಪ ಮಾಡಿದ್ರಲ್ಲ ಇಂಥವ್ರು ಕಾಣೆ ಆಗ್ಬಿಟ್ಟಿದ್ದಾರೆ ಇಲ್ಲೇನೋ, ಅದು ಯೋಚನೆ ಮಾಡ್ಬೇಕಲ್ವಾ ನೀವು? ಅವಾಗ ಅದಕ್ಕೆ ವಯಸ್ಸು, ಅನುಕಂಪ, ಬಡತನ ಅವ್ರಿಗೂ ನೊಂದಿರ್ತಾರೆ. ನಾವು ನೊಂದಿದ್ದೀವ್ರಿ, ಆ ಥರದ್ದು ಒಂದು ಹೆಣ್ಮಗಳೇ ಇಲ್ಲ ಅಂತ ಅವ್ರು ಹೇಳಿದಾಗ ಅದನ್ನು ಕನ್ಸಿಡರ್ ಮಾಡ್ಬೇಕಲ್ಲ ಗಿರೀಶು? ಆ ಆರೋಪದಿಂದ ಇನ್ನೂ ಅವರು ಹಿಂದೆ ಸರಿದಿಲ್ಲ. ಓಕೆ, ಈಗ ಅವ್ರು ಆಚೆ ಬಂದು ಬೇರೆ ಬೇರೆ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ನಾವು ಕೂಡ ಗಿರೀಶ್ ಇವಾಗ ನಿಮ್ಮನ್ನು ಯಾವ ರೀತಿಯಲ್ಲಿ ನಾವು ಮಾಧ್ಯಮದ ಮುಂದೆ ಒಂದು ಕ್ಯಾಮ್ರಾ ಮುಂದೆ ಮಾತಾಡಿಸ್ತಾ ಇದ್ದೀವೋ ಇಷ್ಟೇ ರೆಸ್ಪೆಕ್ಟೊಂದಿಗೆ ಸುಜಾತಾ ಅವ್ರನ್ನೂ ಮಾತನಾಡಿಸಿದ್ದೀವಿ. ಇವತ್ತು ನೀವು ಹತ್ತಿರ ಬಂದರೆ ನೇಣು ಹಾಕೊಂಡ್ಬಿಡ್ತೀನಿ ಅಂತ ಮಾತಾಡ್ತಾರೆ, ಇದು ಟಾರ್ಚರ್ ಆಗ್ತಾ ಇದೆ ನನಗೆ, ನಾನು ಯಾರೋ ಕಾರ್ ಒಳಗಡೆ ಇಂಟರ್ವ್ಯೂ ಮಾಡಿಬಿಟ್ರು ಅಂತ ಮಾತಾಡ್ತಾರೆ ಅಂದಾಗ ಅವತ್ತಿಗೆ ವಿ ವರ್ ಯೂಸ್ಡಾ ಮಾಧ್ಯಮಗಳನ್ನ ಅವತ್ತು ಬಳಸ್ಕೊಂಡ್ರೆ ಇವರು? ಹಾಗಾದರೆ ಇವತ್ತು ನಾವುಗಳು ಇವ್ರನ್ನ ನೇಣು ಹಾಕೊಳ್ಳೋಕೆ ಪ್ರಚೋದನೆ ಮಾಡ್ತಾ ಇದ್ದೀವ ನಾವು, ಪೇಪರಾಜಿಗಳ ನಾವು? ಹಾಗಾದರೆ ಅಲ್ಲ ನೋಡಿ, ದ್ಯಾಟ್ ಪಾರ್ಟ್ ನಾನು ಹೇಳೋದು, ನಾನು ಅದಕ್ಕೆ ಸ್ಟಾರ್ಟಿಂಗ್ದಲ್ಲಿ ಹೇಳಿದೆ, ನನಗೆ ಎಷ್ಟು ಗೊತ್ತು ಅದ್ರ ಬಗ್ಗೆ ಇಷ್ಟೇ ನಾನು ಮಾತಾಡ್ಬೋದು. ಪೂರ್ತಿಯಾಗಿ ಎಂಟೈರ್ ಅವ್ರು ಯಾಕೆ ಹಾಗೆ ಮಾತಾಡ್ತಾ ಇರೋ ಅಂತಂದಕ್ಕೆ ನಂದು ವಿಶ್ಲೇಷಣೆ, ನನ್ನ ಅಭಿಪ್ರಾಯ ಮಾತ್ರ ಹೇಳ್ತಾ ಇದ್ದೀನಿ. ಪ್ರಾರಂಭದಲ್ಲಿ ತಾವು ಕೂಡ ಎಲ್ಲರೂ ಕೂಡ ಅವ್ರಿಗೆ ಅನುಕಂಪನೆ ಇಲ್ಲಿ ಬರ್ತದೆ. ಇಲ್ಲಿ 1 ನಿಮಿಷ ಸರ್, ತಾವು ಹೇಗೆ ಅನುಕಂಪ ತೋರಿಸಿದ್ರು ನಾವು ಕೂಡ ಅದೇ ರೀತಿ ಅನುಕಂಪ ತೋರಿಸಿದ್ದು.